ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾಭಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಭಕ್ತಿಪರ ಅಭಂಗವನ್ನು ನೋಡೋಣ. ಭಕ್ತಿ ಭಕ್ತ ಇಬ್ಬರು ಒಂದೇ ಇರ್ತಾರೆ. ಆ ಭಕ್ತನಲ್ಲಿ ಭಕ್ತಿ ಉದಯ ಆಗಬೇಕು ಅಂದರೆ ಸದ್ಗುರು ಕೃಪಾ ಆಗಬೇಕು. ಹೆಂಗೆ ರಾಜಾರಾಮ್ ಮಹಾರಾಜರ ಮೇಲೆ ಚಿದಂಬರ ಸ್ವಾಮಿ ಸಂಪೂರ್ಣವಾಗಿ ಕೃಪೆ ಮಾಡಿ ಸತಶಿಷ್ಯನಾಗಿ ಮಾಡಿದ್ರು. ನೀನು ಯಾರಪ್ಪ ಅಂತ ತೋರಿಸ್ಕೊಟ್ರು. ರಾಜಾರಾಮ ಅಲ್ಲ, ನೀನು ನನ್ನ ಸ್ವರೂಪವೇ ಹೊಂದಿರುತ್ತ್ಯಾ, ನಾನು ನೀನು ಒಂದೇ ಇದ್ದೀವಿ, ಭೇದರಹಿತವಾಗಿ ನಾನು ನೀನು ಒಂದೇ, ಮತ್ತು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ನೀನು ತುಂಬಿದ್ಯಾ. ನಿಜಾತ್ಮಬೋಧದಲ್ಲಿ ತೂಚಿ ಭರಲಾಸಿ ಸಂಪೂರ್ಣ ಬ್ರಹ್ಮಾಂಡ ತೂಚಿ ಬರುನರಾಯಿ. ನೀನೇ ಆ ಬ್ರಹ್ಮಾಂಡದಲ್ಲಿ ಇದೆಯಾ ಅಂದಮೇಲೆ ಮತ್ತೆ ಎಲ್ಲ ಕಡೆಗೂ ಯಾರು ಇರ್ತಾನೆ? ಅವನೇ ಇರ್ತಾನೆ. ಯಾರನ್ನು ಒಪ್ಕೊಳ್ಳೋದು, ಯಾರನ್ನು ಬಿಡೋದು, ಯಾರನ್ನು ಬಿಡ್ತೀರಾ, ಯಾರನ್ನು ಒಪ್ಕೋತೀರಾ, ಯಾರನ್ನು ಬಿಡ್ತೀರಾ ಅಂದರೆ ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ, ಎಲ್ಲಿವರೆಗೂ ನಮ್ಮ ಅಹಂಭಾವನೆ ವಿಲೀನ ಆಗೋದಿಲ್ವೋ, ನಾನು ನನ್ನದು ಎಂಬುದು ಅಹಂಕಾರ ಮಮತ್ವ, ನಾನು ಎಂಬುದು ಅಹಂಕಾರ, ನನ್ನದು ಎಂಬುವ ಮಮತ್ವ, ಇವೆರಡೂ ಎಲ್ಲಿವರೆಗೂ ಬಿಡೋದಿಲ್ವೋ ಅಲ್ಲಿವರೆಗೂ ಅವನ ಅಂತರಂಗದಲ್ಲಿ ಪ್ರವೇಶ ಮಾಡೋದಿಲ್ಲ. ಹಾಗಂದರೆ ಅವನು ಎಲ್ಲಿದ್ದಾನೆ? ಒಳಗೆ ಇದ್ದಾನೆ. ಪ್ರವೇಶ ಮಾಡೋದು ಅಂದರೆ ಆ ಬೆಳಕು ಪ್ರಕಾಶಮಾನವಾಗಿ ಅಲ್ಲಿ ತನಕ ಮುಚ್ಚೋಗಿದೆ. ಅದು ಎಲ್ಲಿಂದ? ಅಜ್ಞಾನದಿಂದ, ಅವಿದ್ಯೆಯಿಂದ ಅದು ಮುಚ್ಚೋಗಿದೆ. ಹೇಗೆ ನಾವು ಸಿಪ್ಪೆ ಎಲ್ಲ ಬಿಡಿಸ್ತಾ ಇರ್ತೀವಿ, ಹಣ್ಣಿಂದಾಗಲಿ ಈರುಳ್ಳಿದಾಗಲಿ ಒಳಗಿಂದ ತಿರುಳು ಹೆಂಗೆ ಮೃದುವಾಗಿರುತ್ತೋ ಹಾಗೆ ಇಲ್ಲಿ ಒಳಗೆ ಕೂತಿರೋ ಪರಮಾತ್ಮ ಪ್ರಕಟ ಆಗಬೇಕು ಅಂದರೆ ನಮ್ಮಲ್ಲಿರುವ ಅಹಂಪಣ ಅವನ ಚರಣದಲ್ಲಿ, ಅವನಲ್ಲಿ ವಿಲೀನ ಆಗಬೇಕು, ಕರಗಿ ಹೋಗಬೇಕು. ಅದಕ್ಕೆ ಇನ್ನೂ ಅಷ್ಟು ಚೆನ್ನಾಗಿ ಹೇಳಬೇಕು ಅಂದರೆ, ಉದಾಹರಣೆಗೆ ನಮ್ಮ ವಾಸನಾಕ್ಷಯ ಆಗಬೇಕು. ವಾಸನಾಕ್ಷಯ ಅಂದರೆ ಇಚ್ಛಾ, ಇದು ನನಗೆ ಬೇಕು. ಈಗ ಜನ್ಮ ಜನ್ಮಾಂತರದಲ್ಲಿ ನಾನು ವಾಸನ ಇಟ್ಕೊಂಡು ಬಂದಿದ್ದೆ, ಅದಕ್ಕೆ ಪುನಃ ಗರ್ಭವಾಸದಲ್ಲಿ ಬಂದು ಇದು ಕಾರ್ ಬೇಕು, ಮನೆ ಬೇಕು, ತೋಟ ಬೇಕು, ಹೊಲ ಬೇಕು, ಹಿಂಗೆ ಹಿಂದಿನ ಯಾವುದ್ಯಾವುದೋ ಜನ್ಮದಲ್ಲಿ ಇಚ್ಛಾ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಪುನಃ ಗರ್ಭವಾಸಕ್ಕೆ ಬಂದೆ. ಅದಕ್ಕೆ ರಮಣ ಮಹರ್ಷಿಗಳು ಏನು ಹೇಳ್ತಾರೆ? ಆತ್ಮ ಪುರಾತನ ಹಳೇದು, ಆತ್ಮ ಏನೂ ಹೊಸದಲ್ಲ. ಡ್ರೆಸ್ ಮಾತ್ರ ಹೊಸದು ಹಾಕ್ಕೊಳುತ್ತೆ. ದೇಹ ಎಂಬುವ ಡ್ರೆಸ್ಸನ್ನು ಪುನಃ ಬದಲಾಯಿಸುತ್ತೆ. ಆತ್ಮ ಇರೋದು ಒಂದೇ, ಮನಸ್ಸಿರೋದು ಒಂದೇ. ಆದರೆ ಈ ಆತ್ಮಕ್ಕೂ ಈ ದೇಹಕ್ಕೂ ಕನೆಕ್ಟ್ ಮಾಡೋದು ಏನಪ್ಪ? ಮನಸ್ಸು. ಇದು ಯಾವಾಗಲಿಂದನೂ ಇದೆ, ಜನ್ಮ ಜನ್ಮಾಂತರದಿಂದ ಇದು. ಯಾರು ಹೋದರೂ ಬಂದರೂ ಆತ್ಮ ಇದ್ದೇ ಇರುತ್ತದೆ. ಆದರೆ ಈ ಇರುವಿಕೆ ಯಾವಾಗ ಬರುತ್ತೆ ನಮಗೆ? ಆ ಸದ್ಗುರು ಕೃಪೆ ಆದಾಗ ಬರುತ್ತೆ. ಆವಾಗ ಈ ದೇಹದ ಮೇಲಿರೋ ಮೋಹ ಮಮತ್ವ ನಮ್ಮದೆಲ್ಲ ಬಿಟ್ಟು ಹೋಗುತ್ತೆ. ಒಳಗಿರೋದು ಶುದ್ಧವಾದ ಚೈತನ್ಯ ಪ್ರಕಟ ಆಗತ್ತೆ, ಅಂದರೆ ಪ್ರವೇಶ ಆಗತ್ತೆ. ಅವಾಗ ನನಗೆ ಗೊತ್ತಾಗತ್ತೆ ನಾನು ಯಾರು. ಅವಾಗ ಯಾರ ಜೊತೆ ನಾನು ದ್ವಂದ್ವ ಮಾಡಬೇಕು? ಯಾರ ಜೊತೆ ಹೊಡೆದಾಡಬೇಕು, ಯಾರ ಜೊತೆ ಬಡ್ದಾಡಬೇಕು, ಯಾರ ಜೊತೆ ಅಳಬೇಕು, ಯಾರ ಜೊತೆ ನಗಬೇಕು? ಏನೂ ಇಲ್ಲ. ಕೇವಲ ಅಲ್ಲಿ ಭಗವಂತ ಹೆಂಗಿದಾನಪ್ಪ? ಸಚ್ಚಿದಾನಂದ ಸ್ವರೂಪ, ಸಚ್ಚಿತ್ ಆನಂದ ಸ್ವರೂಪನಾಗಿದ್ದವನು. ಸತ್ಯವಾಗಲೂ ಯಾವಾಗಲೂ ಸತ್ಯ, ಇರೋದೇ ಸತ್ಯ. ಮತ್ತು ಹೆಂಗಿದೆ ಅದರ ಸ್ವರೂಪ? ಆನಂದ ಸ್ವರೂಪ. ಅದಕ್ಕೇನಂತಾರೆ ಅವರು? ಹೇತು ಪೂರ್ವಿ माझा भक्त म्हणवितो तुझा, दावी रूपते सगुण लावी भक्तासी ही जन, फुटे पाझर खळासी लागे भक्ती दुर्जनासी, ऐसे करी चिदंबरा दासाचिया ಪ್ರಿಯಕರ. ಏನಂತಾರಪ್ಪ ರಾಜಾರಾಮ್ ಮಹಾರಾಜರು? ಯಾರು ಭಕ್ತ ಇರ್ತಾನೋ ಅವನು ಭಗವಂತನ ಆಧಾರದಿಂದ ಇರ್ತಾನೆ. ಅವನಿಗೆ ಒಂದೇ ಒಂದು ಆಧಾರ, ಜಗತ್ತು ಆಧಾರ ಅಲ್ಲ ಅವನಿಗೆ ಭಗವಂತ ಆಧಾರ. ಹಾಗಂದ್ರೆ ನಾವು ಜಗತ್ತೇನು ಮಾಡೋದಿಲ್ವೇನ್ರಿ? ಅವನಿಗೆ ಮಾಡ್ತೀವಿ. ಇವತ್ತು ಯಾರ್ದೋ ಮನೆಯಲ್ಲಿ ಅವನಿಗೆ ಊಟ ಸಿಗಬೇಕಾಗಿರುತ್ತೆ ಅನ್ನೋ ನಿರ್ಧಾರ ಚಿದಂಬರ ಮಾಡಿರ್ತಾನೆ. ಅದಕ್ಕೆ ನಾವು ಅವನನ್ನು ಊಟಕ್ಕೆ ಕರಿತೀವಿ. ನಮ್ಮ ಮನೆಗೆ ಎಲ್ಲರೂ ಬರ್ತಾರೆ, 10 ಜನ ಬರ್ತಾರೆ ನಮ್ಮ ಮನೆಗೆ ಊಟಕ್ಕೆ. ಕರೆದಿರೋದು ಯಾರು? ಚಿದಂಬರ. ಅದು ಆ ಪ್ರೇರಣೆ ಯಾರು ಕೊಟ್ಟಿರ್ತಾರೆ ಅವನಿಗೆ? ಹೋಗಿ ಇಂಥವ್ರ ಮನೆಗೆ ಇವತ್ತು ಹೋಗಿ ನೀವು ಊಟಕ್ಕೆ, ನಿನಗೆ ಊಟ ಸಿಗತ್ತೆ. ಆ ಚಿದಂಬರ ಪ್ರೇರಣೆ ಕೊಟ್ಟಿರ್ತಾನೆ. ಅವನಂತಲೇ ಅದು ಇಚ್ಛಾ ಅವನ ನಿರ್ಧಾರದಂತಲೇ ಆ ಭಕ್ತನಿಗೆ ಊಟ ಅವ್ರ ಮನೆಯಲ್ಲಿ ಸಿಗತ್ತೆ. ಏನು ಪಂಚಪಕ್ವಾನ್ ಸಿಗ್ಬೋದು, ರೊಟ್ಟಿ ಚಟ್ನಿ ಸಿಗ್ಬೋದು, ಉಪ್ಪಿಟ್ಟು ಸಿಗ್ಬೋದು, ಮಿಲ್ಕ್ ಶೇಕ್ ಸಿಗ್ಬೋದು, ಏನೇನೆಲ್ಲ ಸಿಗ್ಬೋದು. ಆದರೆ ಅದೆಲ್ಲ ಸಿಗುವ ನಿರ್ಧಾರ ಯಾರು ಮಾಡಿರ್ತಾರೆ? ಅಂದಿನ
ಆ ಪರಮಾತ್ಮ ಚಿದಂಬರ ಮಾಡಿರ್ತಾನಂಥ ಭಕ್ತನಿಗೆ. ಅದಕ್ಕೆ ಅವನಿಗೇನಿರುತ್ತೆ, ಯಾವ ನಿಶ್ಚಿಂತೆಯಿಂದ ಅವನು ಎಲ್ಲಿ ಹೋದರೂ ಹರ್ಫನ್ ಮೌಲ ಎಲ್ಲಿ ಹೋದರೂ ಅವನು ಚಿದಂಬರ ಧ್ಯಾನದಲ್ಲಿರ್ತಾನೆ. ಚಿದಂಬರ ಎಲ್ಲಿ ಹೋದರೂ ಊಟ ಕೊಡ್ತಾನೆ, ಅನ್ನ ನಿವಾರ ಕೊಡ್ತಾನೆ, ನನಗೆ ಮಲ್ಕೊಳ್ಳಿಕ್ಕೆ ಜಾಗ ಕೊಡ್ತಾನೆ ಅನ್ನೋ ಭರವಸೆ ಅವನಿಗೆ ಭಗವಂತನ ಮೇಲಿರುತ್ತೆ. ಈ ಸರ್ವಸ್ವವೂ ಅವನು ಕೊಟ್ಟುಬಿಟ್ಟಿರ್ತಾನೆ. ನಾನು ನನ್ನದು ಸರ್ವಸ್ವವೂ ಆ ಚಿದಂಬರನ ಚರಣೆ ಅರ್ಪಣೆ ಮಾಡಿಬಿಟ್ಟಿದ್ದಾನೆ. ಇಂಥ ಭಕ್ತ ಹಿಂಗಿರ್ತಾನೆ. ತನ್ನ ಚಿಕ್ಕ ಪುಟ್ಟ ಮಾತುಗಳೆಲ್ಲವೂ ಆ ಚಿದಂಬರನಿಗೆ ಬಂದು ಹೇಳ್ತಿರ್ತಾನೆ. ಹೆಂಗಪ್ಪ, ನಮ್ಮ ಮಕ್ಕಳು ನಮ್ಮ ಹತ್ರ ಬಂದು ಹಠ ಮಾಡ್ತವೆ, ಏನಾದ್ರು ವಸ್ತು ಬೇಕು ಅಂದ್ರೆ, ಅಮ್ಮ ನನಗೆ ಇದು ಕೊಡ್ಸಮ್ಮ, ಈ ಸೈಕಲ್ ಕೊಡ್ಸಮ್ಮ, ಈ ಗೇಮ್ ಕೊಡ್ಸಮ್ಮ, ಅದು ಕೊಡ್ಸಮ್ಮ, ಇದು ಕೊಡ್ಸಮ್ಮ. ಅದು ಹೆಂಗೆ ಹೇಳುತ್ತೋ, ಅಥವಾ ಸ್ಕೂಲಲ್ಲಿ ಏನಾದ್ರು ಮಾತಾಯಿತು, ಓಡಿ ಬಂದು ಇನ್ನೂ ವ್ಯಾನಿಂದ ಇಳಿದು ಬರುತ್ತೆ, ಅಮ್ಮ ಇವತ್ತು ನನಗೆ ಒಳ್ಳೆ ಟೀಚರ್ ವೆರಿ ಗುಡ್ ಅಂದರು, ಇವತ್ತು ನನ್ನ ಪ್ರಾಜೆಕ್ಟಿಗೆ ವಾ ಅಂದರು, ಇಲ್ಲ ಇವತ್ತು ನನಗೆ ಪಕ್ಕದಲ್ಲಿ ಕೂಡಿಸ್ಲಿಲ್ಲ, ನನ್ನ ಫ್ರೆಂಡ್ ಪಕ್ಕದಲ್ಲಿ ಕೂಡಿಸ್ಲಿಲ್ಲ, ನಾ ಗಲಾಟೆ ಮಾಡ್ತಿದ್ದೆ ಅಂದರೆ ಒಂದು ಬಡದ್ರು, ಅಥವಾ ನನ್ನ ಟಿಫಿನ್ ಬಿದ್ದು ಹೋಯ್ತಮ್ಮ, ಇವತ್ತು ಊಟ ಮಾಡಲಿಕ್ಕಾಗಲಿಲ್ಲ, ಅಥವಾ ಪಕ್ಕದವನು ನನ್ನ ಟಿಫಿನ್ ಚೆನ್ನಾಗಿದೆ ಅಂತ ಕಿತ್ಕೊಂಡು ತಿನ್ಬಿಟ್ಟ. ಹಿಂಗೆ ಪ್ರತಿಯೊಂದು ಮಾತು ಆ ಮಗು ಹೆಂಗೆ ತಾಯಿ ಹತ್ರ ಯಾಕೆ ಹೇಳತ್ತಪ್ಪ, ಯಾರು ನನ್ನ ಮಾತು ಕೇಳಲಿಲ್ಲ ಅಂದರೂ ತಾಯಿ ಮಾತ್ರ ನನ್ನ ಕೇಳ್ತಾಳೆ ಮಾತು ಅನ್ನೋದು ಭರವಸೆ ಇದೆ ಅದಕ್ಕಿದೆ. ಅದೇ ರೀತಿಯಲ್ಲಿ ಭಕ್ತನಿಗೇನು ಭರವಸೆ ಇರುತ್ತೆ, ನನ್ನ ಮಾತು ಯಾರೂ ಕೇಳೋದಿಲ್ಲ, ಜಗತ್ತು ಕೇಳೋದಿಲ್ಲ, ಆದರೆ ಚಿದಂಬರ ಮಾತ್ರ ನನ್ನ ಮಾತು ಕೇಳ್ತಾನೆ ಅಂದ್ಬಿಟ್ಟು ಎಲ್ಲ ಮಾತನ್ನು ಬಂದು ಭಕ್ತ ಅವನಿಗೆ ಹೇಳ್ತಾನೆ. ಅಂದರೆ ಹೇಳೋ ತಾತ್ಪರ್ಯ ಏನಪ್ಪ, ಅವನ ಎಲ್ಲ ಕ್ರಿಯೆಗಳು ಬೆಳಗ್ಗಿಂದ ಸಂಜೆ ತನಕ ಮಾಡುವ ಕ್ರಿಯೆಗಳು ಎಲ್ಲವೂ ಭಗವಂತನ ಅಧಿಷ್ಠಾನದ ಮೇಲೆ ನಡೀತಾ ಇದೆ, ಚಿದಂಬರನ ಅಧಿಷ್ಠಾನದ ಮೇಲೆ. ಅಲ್ಲಿ ಹೋಗ್ರಪ್ಪ, ಅಲ್ಲಿ ಹೋಗ್ರಿ, ಇಲ್ಲಿ ಕೂತ್ಕೊಳ್ರಿ, ಕೂಡ್ರಿ, ಕಣ್ಮುಚ್ಚಿರಿ, ಹಾಡು ಹೇಳ್ರಿ, ಕುಣೀರಿ, ಬೇಡ ಕುಣಿಬೇಡ್ರಿ, ಸುಮ್ಮನಿರ್ರಿ, ಎಲ್ಲ ಅವನ ಅಧಿಷ್ಠಾನದ ಮೇಲೆ ನಡೀತಾ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಮಾತು ಆ ಚಿದಂಬರನ ಮುಂದೆ ಹೋಗಿ ನಿಂತ್ಕೊಂಡು ಹೇಳಬೇಕು. ಅಪ್ಪ ಚಿದಂಬರ ಹಿಂಗಾಯ್ತು, ಇವತ್ತು ಹಾಗಾಯಿತು, ಒಳ್ಳೇದಾಗಿದ್ದು ಕೆಟ್ಟದ್ದಾಗಿದ್ದು, ನನ್ನ ಮನಸ್ಸಲ್ಲಿ ಕೆಟ್ಟ ಭಾವನೆ ಬಂದಿದ್ದು. ಕನಕದಾಸರ ಕತೆ ನಮಗೆ ಗೊತ್ತಿದೆ. ಕನಕದಾಸರು ಅವ್ರ ಗುರುಗಳಿಗೆ ಹೇಳ್ತಾರೆ, ಭಗವಂತನ ಕಣ್ಣು ಮರೆ ಮಾಚಿ ನಾನು ಎಲ್ಲಿ ಬಾಳೆಹಣ್ಣು ತಿನ್ನಲಿ, ಸರ್ವತ್ರವೂ ನಿಧಾನ ಅಂದಮೇಲೆ ನಾನು ಮಾಡ್ತಿರೋದು ಕೆಟ್ಟ ಮಾತು ಅವನಿಗೆ ಗೊತ್ತು, ಕೆಟ್ಟ ವಿಚಾರಗಳು ಮಾತು ಗೊತ್ತು, ನಾನು ಮಾಡ್ತಿರೋ ಒಳ್ಳೆತನೂ ಗೊತ್ತು, ಎಲ್ಲವೂ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನ ಮನಸ್ಸು ಬಿಚ್ಚು ಮಾತಾಡಬೇಕು. ವ್ಯಕ್ತಪಡಿಸ್ಲಿಕ್ಕೆ ಈ ವಾಣಿನ ಕೊಟ್ಟಿರೋದು ಬರೀ ಆ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆ ವಾಣಿ ಮುಖಾಂತರ ಏನು ವ್ಯಕ್ತಪಡಿಸ್ಬೇಕು, ಅವನಿಗೆ ಕುರಿತಾಗಿ ನಿನ್ನನ್ನು ಬಿಟ್ಟು ನನಗೆ ಯಾರೂ ಆಧಾರ ಇಲ್ಲಪ್ಪ. ಹಂಗಂದ್ಮೇಲೆ ನಾನು ಏನು ಮಾಡ್ತೀನಿ, ಮನೆಗೆ ಬಂದು ನನ್ನ ಹೆಂಡ್ತಿಗೇನೋ ಮಾತು ಹೇಳ್ತೀನಿ, ಮಕ್ಕಳ ಜೊತೆ ಮಾತಾಡ್ತೀನಿ, ಎಲ್ಲ ಮಾತಾಡ್ತಿದ್ದೀನಿ, ರಿಲೇಟಿವ್ಸ್ಗೆ, ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಆಪ್ತೇಷ್ಟ್ರಿಗೆ, ತಮ್ಮನಿಗೆ, ನೆಗೆಣ್ಣಿಗೆ, ಎಲ್ಲರಿಗೂ ಫೋನ್ ಮಾಡ್ತೀನಿ. ಆದರೆ ಭಗವಂತನೊಬ್ಬನಿಗೆ ಫೋನ್ ಹಚ್ಚೋದಿಲ್ಲ ನಾನು. ಯಾಕೆ, ಅವನೆಲ್ಲ ಫೋಟೋದಲ್ಲಿ ಕೂರ್ತೀಯಾನೆ, ಮೂರ್ತಿದಲ್ಲಿ ಕೂತಿಯಾನೆ ಅಂದ್ಕೊಂಡ್ಬಿಟ್ಟು ಭ್ರಮೆ ನನಗೆ. ಸಾಕ್ಷಾತ್ ಅವನ ನನ್ನ ಜೊತೆಗೆ ಇರ್ತಾನೆ ಯಾವಾಗಲೂ. ಅವನು ಏನಾದರೂ ಸಹ ಹೇಳಬೇಕು, ಅಪ್ಪ ಹಿಂಗಾಯಿತು, ಇವತ್ತು ಹಂಗಾಯಿತು, ಹೋಗಿದ್ದೆ ಬ್ಯಾಂಕಿಗೆ, ಕೆಲಸ ಆಗಲಿಲ್ಲ ಕಣೋ ಚಿದಂಬರ, ಬಾ ಊಟ ಮಾಡೋಣ ಚಿದಂಬರ, ಒಂಚೂರು ಇವತ್ತು ಹುಳಿಗೆ ಉಪ್ಪು ಜಾಸ್ತಿ ಆಗಿದೆಪ್ಪ, ತಪ್ಪಾಯಿತು ನಂದು, ಇಲ್ಲ ಕ್ಷಮ ಮಾಡು, ಇಲ್ಲ ಹಾಗೆ ಅಡ್ಜಸ್ಟ್ ಮಾಡ್ಕೋ, ಎಲ್ಲ ಮಾತನ್ನು ಹೇಳಬೇಕು. ಅವನಿಗೆ ಏನು ಅನಿಸುತ್ತೋ ಆ ಮಾತು ಎಲ್ಲವೂ ವ್ಯಕ್ತಪಡಿಸಿದಾಗ ಈ ಮನಸ್ಸು ಹೆಂಗಾಗತ್ತಪ್ಪ, ಖಾಲಿ ಆಗತ್ತೆ. ಇನ್ನೊಂದು ನಿರ್ಧಾರ, ಚಿದಂಬರ ನನ್ನ ಸುತ್ತಮುತ್ತಲು ನನ್ನ ಜೊತೆಗೆ ನನ್ನ ಒಳಗೆ ಇದ್ದಾನೆ ಅಂತ ಭಕ್ತ ಏನು ಮಾಡ್ತಿರ್ತಾನೆ. ಬಾಬಾ ಬೇಲ್ಸರೆ ಮಹಾರಾಜರ ಶಿಷ್ಯರು, ಅವ್ರು ಯಾವಾಗಲೂ ಏನು ಮಾಡ್ತಿದ್ರು, ಎಲ್ಲಿಂದನೋ ಹೊರಗಡೆಯಿಂದ ಬಂದರೆ ಮಹಾರಾಜರಿಗೆಲ್ಲವೂ ಹೇಳಿ ತೋರಿಸ್ತಿದ್ರು. ಮಹಾರಾಜ್ ಹಿಂಗಾಯಿತು, ಮಹಾರಾಜ್ ಹಾಗಾಯಿತು, ಅಲ್ಲಿ ಹೋಗಿದ್ದೆ, ಇದಾಯಿತು, ಈ ಕೆಲಸ ಆಯಿತು, ಆಗಲಿಲ್ಲ, ಅವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಪ್ರತಿಯೊಂದು ಮಾತು ಹೇಳ್ತಾ 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 ಅಭ್ಯಾಸ. ಇದು ಮೊದಲೇನಾಗತ್ತಪ್ಪ, ಇಂಥ ಭಾವನೆ ಧಾರಣೆ ಮಾಡ್ಕೋಬೇಕು ಅಂದರೆ ಬಹಳ ಕಷ್ಟ. ಧಾರಣೆ ಮಾಡ್ಕೋಬೇಕು ಅಂದರೆ ಇದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಫಸ್ಟ್ ಅಭ್ಯಾಸ ಸತತವಾಗಿಯೂ. ಅಪ್ಪ ಚಿದಂಬರ, ಯಾರಿಗೇನೋ ಮಾತಾಡಿದೆ, ನಾನು ಚಿದಂಬರ ಹಿಂಗೆ ಅವ್ರಿಗೆ ಮಾತು ಹೇಳಿಬಿಟ್ಟೆ ಕಣಪ್ಪ, ನನ್ನ ತಪ್ಪಾಯಿತು, ತಕ್ಷಣಕ್ಕೆ ಎಲ್ಲ ಮಾತನ್ನು ಅವನಿಗೆ ಹೇಳ್ತಿರ್ಬೇಕು. ಅವಾಗ ಮನನ ಮಾಡ್ಕೋತಾ ನಮ್ಮ ಹೊರಗಡೆ ಹೋಗುವ ಪ್ರವೃತ್ತಿ, ಮನಸ್ಸನ್ನು ಪ್ರತಿಕ್ರಿಯೆ ಕೊಡುವ ಪ್ರವೃತ್ತಿ ಸ್ಟಾಪ್ ಆಗ್ತಾ ಬರುತ್ತೆ. ನಿರ್ಧಾರ ಅಚಲ ಆಗತ್ತೆ. ಈ ಅಹಂಭಾವನೆ, ದೇಹಾಭಿಮಾನ ಹೋಗಲಾರ್ದದ್ದು ಗುರು ಇಲ್ಲಿ ಇದು ಸತತವಾಗಿ ಹೆಂಗಿರ್ಲಿಕ್ಕೆ ಸಾಧ್ಯನಪ್ಪ, ಒಳಗೆ ಹೆಂಗಿರ್ಲಿಕ್ಕೆ ಸಾಧ್ಯ? ಅವನು ಒಳಗಿರಬೇಕು ಅಂದರೆ ನಾವು ಹೆಂಗಿರಬೇಕು, ಅವನು ಸತತವಾಗಿ ನಾವು ಅವನ ಜೊತೆಗಿರಬೇಕು, ಜಗತ್ತಿನ ಜೊತೆಗೆ ಅಲ್ಲ. ಎಲ್ಲವೂ ಜಗತ್ತನ್ನು ಹೆಂಗೆ ನೋಡಬೇಕು, ನಾವು ಜಗತ್ತನ್ನು ಆಚೆ ನಿಂತು ನೋಡಬೇಕು. ಜಗತ್ತು ಅಲ್ಲಿದೆ, ನಾನಿಲ್ಲಿ ಒಳಗಿದ್ದೀನಿ ಅವನ ಜೊತೆಗೆ. ಹಿಂಗೆ ಅನನ್ಯ ಭಾವ ಆಗಬೇಕು ನನ್ನಲ್ಲಿ ನಿನ್ನಲ್ಲಿ. ಅಂದರೆ ಸಾಮರಸ್ಯ ಆಗಬೇಕು ಅಂದರೆ ನನ್ನ ಎಲ್ಲ ಇಚ್ಛೆನ ಪೂರೈಸಪ್ಪ. ಭಕ್ತನ ಇಚ್ಛೆ ಏನು? ಭಗವಂತನ ಬಿಟ್ಟಾಗಿ ಇನ್ನೇನು ಇಚ್ಛೆ ಇಲ್ಲ. ಅದಕ್ಕೆ ನಿನ್ನ ಮೂರ್ತಿ ಪ್ರತಿಮೆಯನ್ನು ನೋಡ್ತೀನಿ ನಾನು, ಆದರೆ ಎಷ್ಟೊತ್ತು ನೋಡ್ಲಿಕ್ಕೆ ಸಾಧ್ಯ? ಅದು
ದೇವ್ರ ಮನೆಯಲ್ಲಿ ಇಟ್ಟಾಗ ನನ್ನ ಕಣ್ಮುಂದೆ ಎಲ್ಲ ಕಾಣಿಸ್ತಿರ್ತೀಯಪ್ಪ, ಅದರಿಂದ ನನಗೆ ಸಮಾಧಾನ ಆಗ್ತಾ ಇಲ್ಲ. ಭಕ್ತನ ಆರ್ತತೆಯಿಂದ ಕೂಗಿದು ಕೇವಲ ಅರ್ಧ ಗಂಟೆ 1 ಗಂಟೆ ಕೇವಲ ಮೂರ್ತಿನಲ್ಲಿ ಕೂಡ ಹಾಕಿಟ್ಟಿ ನಿನ್ನನ್ನು. ಆದರೆ ನನಗೆ ನಿನ್ನ ಸಗುಣ ರೂಪವನ್ನು ನೋಡಬೇಕಾಗಿದೆ. ಸಗುಣ ರೂಪ ಅಂದರೆ ಸರ್ವತ್ರವೂ ನೀನಿದೆಯಾ, ಎಲ್ಲತ್ರಲ್ಲೂ ನೀನಿದೆಯಾ. ಗ್ರಂಥದಲ್ಲಿದೆಯಾ, ಭಜನೆಯಲ್ಲಿದೆಯಾ, ಕೀರ್ತನೆಯಲ್ಲಿದೆಯಾ, ನಾನು ಎಲ್ಲಿ ನೋಡಿದ್ರು ನಿನ್ನನ್ನು ನೋಡಬೇಕು ಅಂಥ ಒಂದು ನನ್ನ ಇಚ್ಛೆಯನ್ನು ಪೂರೈಸಪ್ಪ ಚಿದಂಬರ. ಮತ್ತೆ ಅಂತಾರೆ ನಿನಗೆ ಎಷ್ಟು ಸಾಮರ್ಥ್ಯ ಇದೆಪ್ಪ ಚಿದಂಬರ ಅಂದರೆ, ಫುಟೇ ಪಾಜರ್ ಖಳಾಸಿ, ಕಲ್ಲು ಒಡೆದು ಅದರಿಂದನೂ ನೀರು ಬರುತ್ತೆ, ಝರ ಬರುತ್ತೆ. ನಾವು ನೋಡ್ತೀವಿ ಎಲ್ಲೋ ಉಗಮ ಸ್ಥಾನದಲ್ಲಿ ಎಲ್ಲೋ ಹೋಗಿ ನೋಡಿದ್ರೆ ಯಾವುದೋ ಒಂದು ಗುಡ್ಡದಲ್ಲಿ ಒಂದು ಕಲ್ಲು ಯಾವುದೋ ಒಡೆದಿರುತ್ತೆ, ಅಲ್ಲಿಂದ ಸಣ್ಣದಾಗಿ ನೀರು ಹರಿತಿರುತ್ತೆ. ಹೆಂಗೆ ಕಲ್ಲಿಂದನೂ ನೀರು ಬರೆಸುವ ಸಾಮರ್ಥ್ಯ ನಿನ್ನಲ್ಲಿದೆ ಅಂದಮೇಲೆ ದುಷ್ಟರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒಂದು ಸಾಧ್ಯತೆ ಉದಯ, ಅವರಲ್ಲೂ ಆ ಭಕ್ತಿ ಉದಯ ಆಗುವ ಸಾಮರ್ಥ್ಯ ನಿನ್ನಲ್ಲಿದೆಯಪ್ಪ. ಅವ್ರ ಮನಸ್ಸು ಪರಿವರ್ತನೆ ಮಾಡುವ ಶಕ್ಯತೆ ನಿನ್ನ ಹತ್ರ ಇದೆಯಪ್ಪ. ಅದಕ್ಕೆ ನನಗೆ ಏನಪ್ಪ ಸಂತ ಐಸೇ ಕರಿ ಚಿದಂಬರ ದಾಸಾಚಿಯ ಪ್ರಿಯಕರ. ಅಪ್ಪ ಸದ್ಗುರುನಾಥ, ಈ ದಾಸನಿಗೆ ಇದೇ ಇಷ್ಟ, ಏನಪ್ಪ ದುಷ್ಟ ಮನಸ್ಸು ಏನಿದೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡು, ಅವ್ರ ಮನಸ್ಸಿನಲ್ಲೂ ಭಕ್ತಿ ಉಗಮ ಆಗಲಿ. ಅದೇ ನನ್ನ ದೈವತ. ನನಗೆ ನಿನ್ನ ಸಗುಣ ರೂಪವನ್ನು ನೋಡಬೇಕಾಗಿದೆ. ಮತ್ತು ಆ ಸಗುಣ ರೂಪದಲ್ಲಿ ಸದಾ ನನ್ನ ಮನಸ್ಸು ರಮಮಾಣ ಆಗಬೇಕು, ರಮಿಸ್ಬೇಕು ನನ್ನ ಮನಸ್ಸು. ಕೇವಲ ಕೆಲವೊಂದು ಕ್ಷಣಗಳು ನಿನ್ನನ್ನು ಮೂರ್ತಿದಲ್ಲಿ ನೋಡಿ, ಪಾದುಕಾದಲ್ಲಿ ನೋಡಿ, ಅಷ್ಟಕ್ಕೆ ನನ್ನ ಗಾಥಾದಲ್ಲಿ ನೋಡಿ ನನಗೆ ಸಮಾಧಾನ ಆಗ್ತಿಲ್ಲ. ಸರ್ವತ್ರವೂ ನಾನು ನಿನ್ನನ್ನು ನೋಡಬೇಕು. ಮತ್ತು ಯಾರ ಮನಸ್ಸಲ್ಲಿ ದುಷ್ಟ ಭಾವನೆ ಇದೆಯೋ, ನಿನ್ನ ಬಗ್ಗೆ ಭಕ್ತಿ ಇಲ್ವೋ, ಅವ್ರ ಮನಸ್ಸಲ್ಲಿ ಆ ಭಕ್ತಿ ಉಕ್ಕಿ ಹರಿಯಹಂಗೆ ಮಾಡಪ್ಪ. ಅವ್ರ ಪರಿವರ್ತನೆ ಇಲ್ಲಿಂದ ಇಲ್ಲಿಗಾಗಲಿ, ಅವ್ರ ಪ್ರಪಂಚದಿಂದ ಬಂದು ಪಾರಮಾರ್ಥಕ್ಕೆ ಹತ್ತಲಿ, ಭಕ್ತಿ ಮಾಡಲಿ, ನಿನ್ನ ಸೇವಾ ಮಾಡಲಿ. ಅದು ನನಗೆ ಇದೇ ನನ್ನ ಅಟ್ಟಹಾಸ, ಇದೇ ನನ್ನ ಹಠ. ಇದನ್ನು ನಾನಂದು ಪೂರೈಸು. ಇಂಥ ಪ್ರೀತಿ ಅಂತ ಅಟ್ಟಹಾಸಗಳು ಇಂಥದ್ದೆಲ್ಲ ಭಕ್ತರು ಕೇಳ್ಕೊಳ್ಳೋದೆಲ್ಲ ಹೆಂಗಿರ್ತಾವಪ್ಪ, ಇಂಥ ಪ್ರೀತಿ ಮಾತುಗಳು ಕೇಳ್ಕೊತಿರ್ತಾವೆ ಚಿದಂಬರನ ಹತ್ರ. ಎಂಥ ಮಾತು, ಒಬ್ರಿಗೆ ಕೆಟ್ಟದಾಗಲಿ ಅಂತಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಇವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರೀತಿ ಅಂತ ಹಠ ಮಾಡಿ ರಾಜಾರಾಮ್ ಮಹಾರಾಜರು ಸ್ವಾಮಿಗೆ ಬೇಡ್ಕೋತಾರೆ, ಈ ನನ್ನ ಹಠವನ್ನು ನೀನು ಪೂರೈಸಲೇಬೇಕು. ಇಂಥ ಹಠವನ್ನು ಕೇಳಿ ಸ್ವಾಮಿ ಹೇಗೆ ಪೂರೈಸದೇ ಇರ್ಲಿಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಪೂರೈಸ್ತಾನೆ. ಎಷ್ಟೇ ಮನಸ್ಸು ಕೆಟ್ಟದಿರಲಿ, ಅದನ್ನು ಇವತ್ತಲ್ಲ ನಾಳೆ ಮಹಾರಾಜರು ಹೇಳ್ತಾರೆ, ನನ್ನ ಹತ್ರ ಯಾರು ಬಂದರೂ ನಾ ಮಾಡೋದು ಒಂದೇ ಕೆಲಸ, ಏನು ಅವರಲ್ಲಿ ನಾಮದ ಬೀಜವನ್ನು ಹಾಕ್ತೀನಿ. ಅದು ಇವತ್ತಲ್ಲ ನಾಳೆ ವೃಕ್ಷ ಆಗೇ ಆಗುತ್ತೆ, ಅದು ನನಗೆ ಗ್ಯಾರಂಟಿ ಇದೆ. ಯಾವಾಗ ಆಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಅವರಲ್ಲಿ ಆ ವೃಕ್ಷ ಆಗೇ ಆಗುತ್ತೆ. ಭಕ್ತಿ ಬೀಜ ಹಾಕಿದ್ರೆ ನಾಳೆ ಆ ನಾಮದ ವೃಕ್ಷ ಆಗೇ ಆಗಿ ಅವ್ರ ಉದ್ಧಾರ ಕಲ್ಯಾಣ ಹಾಗೇ ಆಗುತ್ತೆ. ರಾಮ ಮಾಡೇ ಮಾಡ್ತಾನೆ. ಹಾಗೆ ಚಿದಂಬರ ಅವ್ರನ್ನ ಕಲ್ಯಾಣ ಮಾಡಪ್ಪ, ಅವ್ರಿಗೆ ಒಳ್ಳೇದು ಮಾಡಪ್ಪ. ಇದೊಂದೇ ನಂದು ಹೇತು ಪುರುವಿ ಆಸ, ನಂದು ಇಚ್ಛೆಯನ್ನು ಪೂರೈಸಪ್ಪ. ಭಕ್ತ ಮನವಿತೋ ತುಜ, ಯಾಕಪ್ಪ ನಾನು ನಿನ್ನ ಭಕ್ತ ಅನ್ನಿಸ್ಕೋತೀನಿ. ಭಕ್ತನ ಕೆಲಸ ಏನು? ಸದಾ ಸರ್ವತ್ರವೂ ಜಗತ್ ಕಲ್ಯಾಣದ ಬಗ್ಗೆ, ಅವ್ರ ಉದ್ಧಾರದ ಬಗ್ಗೆ ಯೋಚನೆ ಮಾಡೋದು. ಅದಕ್ಕೆ ನನ್ನ ಇಚ್ಛೆಯನ್ನು ಪೂರೈಸಪ್ಪ ಅಂತ ಬೇಡ್ಕೋತಾರೆ. ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.